ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಇದೆ. ಗೊತ್ತಾಯ್ತೇನ್ರಿ ಯತ್ನಾಳ್ ಅವರೇ? ತಪ್ಪು ಹೋಗಿತ್ತು. ಈಗ ಸ್ವಲ್ಪ ಮಾಡೋದು ಸಾವಕಾಶವಾಗಿ ಲೆಕ್ಕ ಅಧ್ಯಕ್ಷರೇ ತಪ್ಪು ಹೇಳಕತ್ತಿದ್ರು, ಮುಖ್ಯಮಂತ್ರಿಗೆ ಸರಿಪಡಿಸ್ಲಿಕ್ಕೆ ಕೇಳಿದೆ. ಸರಿ ಮಾಡಿಸುವ. ಆಯ್ತು ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ 2009-10ರಿಂದ FRP ನಿಗದಿ ಮಾಡ್ತಾ ಇದ್ದಾರೆ. ಯಾರು ನಿಗದಿ ಮಾಡೋರು? ಕೇಂದ್ರ ಸರ್ಕಾರ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಇದು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 9.5 ಇತ್ತು, ಆಮೇಲೆ 10 ಮಾಡಿದ್ರು, ಆಮೇಲೆ 10-25 ಮಾಡಿದ್ದಾರೆ. ಈಗ ಒಂಬತ್ತುವರೆ ಎಲ್ಲಿವರೆಗಿತ್ತು ಅಂತಂದ್ರೆ 17-18ರವರೆಗೂ 9.5 ಇಳುವರಿ, 9.50 ಇಳುವರಿ ಇತ್ತು. ಆಮೇಲೆ 18-19ರಲ್ಲಿ 10 ಮಾಡಿದ್ರು, ಅದು 4 ವರ್ಷ ಇತ್ತು, 10 ಇಳುವರಿ. ಆಮೇಲೆ 22-23ರಿಂದ 10.25 ಮಾಡಿದ್ರು. ಈ ವರ್ಷ 25-26ರಲ್ಲಿ 1 ಟನ್ ಕಬ್ಬಿಗೆ 3,550 ರೂಪಾಯಿ. 3,550 ರೂಪಾಯಿ ಅಲ್ವಾ? 3,550 ರೂಪಾಯಿ. ಅದರಲ್ಲಿ ಕಟಿಂಗ್ ಚಾರ್ಜು ಟ್ರಾನ್ಸ್ಪೋರ್ಟ್ ಸೇರ್ಕೊಂಡಿದೆ. H&T ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಎರಡೂ ಸೇರ್ಕೊಂಡಿದೆ. ಅದು ಎಷ್ಟು ರೂಪಾಯಿ ಆಗುತ್ತಪ್ಪ ಅಂತಂದರೆ ಹಾರ್ವೆಸ್ಟಿಂಗ್ ಅಂತಂದರೆ 800-900 ರೂಪಾಯಿ ಆಗುತ್ತೆ. ಅದ್ರ ಹೋದರೆ ಕಬ್ಬಿಗೆ ಬೆಲೆ ನಿಗದಿ ಎಷ್ಟು ಮಾಡ್ತಾರೆ ಅಂತಂದರೆ 2,700 ರೂಪಾಯಿ. ಅದಕ್ಕೆ ರೈತರೆಲ್ಲ ಆಕ್ರೋಶ ಆಗುತ್ತೆ. 3,550 ರೂಪಾಯಿನಲ್ಲಿ H&T ಕಳೆದ್ರೆ ಉಳಿಕೆ ಬರ್ತಕ್ಕಂಥದ್ದು 2,700 ರೂಪಾಯಿ, 7,750 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆ ಮಾಡಿದ್ರು. ಆಮೇಲೆ ನಾನು ಬೆಳಗಾವಿ DC ಹೇಳಿದ್ದೆ. ಬೆಳಗಾವಿ DC ಇವರು ಕೂಡ ಮೀಟಿಂಗ್ ಮಾಡಿ ಹೋಗಿದ್ರು. ಪಾಪ ಶಿವಾನಂದ ಅವರು ಕೂಡ ಹೋಗಿದ್ರು. ಅವರು ಕೇಳಲಿಲ್ಲ. HK ಪಾಟೀಲ್ರು ಹೋಗಿದ್ರು, ಇವರು ಹೋಗಿದ್ರು, ನಾನು ಕೂಡ ಮೀಟಿಂಗ್ ಮಾಡಿದೆ. ಆಮೇಲೆ 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಅಂತ ಮಾಡಿದ್ರು, ಮೈನಸ್ H&T. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ಆಮೇಲೆ 11.25 ಇರ್ತಕ್ಕಂಥವ್ರಿಗೆ ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನಾನು ಮೀಟಿಂಗ್ ಮಾಡಿ ಕಬ್ಬು ಬೆಳೆಗಾರರ ಜೊತೆ ಮೀಟಿಂಗ್ ಮಾಡಿ, ಶುಗರ್ ಫ್ಯಾಕ್ಟ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ, ಇಡೀ ದಿನ ಮೀಟಿಂಗ್ ಮಾಡಿದೆ. ಇಡೀ ದಿನ ಮೀಟಿಂಗ್ ಮಾಡಿ 50 ರೂಪಾಯಿನ ಶುಗರ್ ಫ್ಯಾಕ್ಟ್ರಿಯವರಿಂದ ಕೊಡಬೇಕು,
ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ 3,300 ರೂಪಾಯಿ 3,300 ರೂಪಾಯಿ ತೀರ್ಮಾನ ಮಾಡಿದ್ಮೇಲೆ ಅವರು ಚಳುವಳಿಯನ್ನು ವಾಪಸ್ ತಗೊಂಡ್ರು. ಜಿಲ್ಲೆವಾರು ಡಿಫರೆನ್ಸ್ ಅದ ನಮ್ಮಲ್ಲಿ 2,950 ಚಳುವಳಿಯನ್ನು ವಾಪಸ್ ತಗೊಂಡ್ರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ಬಿಜೆಪಿಯವರು. ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು ಯಾರು? ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು ಯಾರು? ಏನು ಬೆಂಬಲ ಮಾಡೋದು? ನೀವು ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು, ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದ್ರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ? FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಆಮೇಲೆ ಸರ್ ಒಂದೇ ನಿಮಿಷ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ FRP ಅನ್ನು ರಿವೈಸ್ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಾರೆ. ಜಗದೀಶ್ ಶೆಟ್ಟರ್ ನನಗಿದ್ದ ಮಾಹಿತಿ ಶಿವಾನಂದ ನಮ್ಮಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಅದೇ ಬೆಲೆ ಮೇಲೆ ಅವಲಂಬಿತರಾಗಿರ್ತೀವಿ. ಕೇಂದ್ರ ಸರ್ಕಾರದವರು ನಿಗದಿ FRP ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. SAP ಕಾನೂನು ನಾವು ಫಾಲೋ ಮಾಡಲ್ಲ. ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟದ್ದಂತ ಆದೇಶ ಇದೆ. ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅನುಕೂಲ ಆಗಂತದ್ದು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಏನು FRP ರೇಟ್ ಫಿಕ್ಸ್ ಮಾಡಿದೆಯಲ್ಲ 3,550, ಅದೇ ರೀತಿ ಸಕ್ಕರೆಗೂ ಸಹ ಕನಿಷ್ಠ 4,500 ರೂಪಾಯಿ ಮಾಡುವುದು ಅವ್ರದ್ದು ಜವಾಬ್ದಾರಿ ಇದೆ, ಕೇಂದ್ರದ್ದು. ಅದನ್ನು ಘೋಷಣೆ ಮಾಡಿಲ್ಲ, ಕೇವಲ ರೈತರಿಗೆ ಕೊಡೋದಾಯ್ತು. ಸಕ್ಕರೆಗೂ ಒಂದು ಅದೇ ಅಧ್ಯಕ್ಷರ ಅವ್ರಿಗೆ ಸಹಾಯ ಕೇಳಕ್ಕೆ ಸಕ್ಕರೆ ಯೋಗ್ಯ ರೇಟ್ ಕೊಟ್ಟಾಗ ಸಕ್ಕರೆ ಕಾರ್ಖಾನೆಗಳು ಉಳಿಲಿಕ್ಕೆ ಸಾಧ್ಯತೆ. ಬರೇ ಒಂದ್ ಸೈಡ್ ಯಾರು ಇಲ್ಲ, ಟೊಳ್ಳು ಕೊಡಬಾರ್ದು. ಮಾನ್ಯ ಅಧ್ಯಕ್ಷರೇ, ಇದು ನಿಮಗೆ ನೋಡಿ, ನನಗೆ 2009-10ರಿಂದ ಯಾವಾಗ FRP ನಿಗದಿ ಆಯಿತು, ಮನಮೋಹನ್ ಸಿಂಗ್ರಿದ್ರು 9-10ರಲ್ಲಿ, ಅವರು FRP ನಿಗದಿ ಮಾಡಿದ್ದು ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. ಆಗ 487 ಕೋಟಿ ಕೊಟ್ಟಿದ್ರು, ಹೆಚ್ಚಾಗಿ 487 ಕೋಟಿ. 2010-11 1,391 ರೂಪಾಯಿ ನಿಗದಿಯಾಗಿತ್ತು. 2011-12 1,450 ರೂಪಾಯಿ ನಿಗದಿಯಾಗಿತ್ತು. 12-13 1,700 ರೂಪಾಯಿ ನಿಗದಿಯಾಗಿತ್ತು. 12-13 2,100 ರೂಪಾಯಿ ನಿಗದಿಯಾಗಿತ್ತು. ಆಮೇಲೆ 14-15 2,200, 2015-16 2,300, 16-17 2,300, 17-18 2,250, 2018-19 2,750, 19-20 2,750, 20-21 2,850, ಆಮೇಲೆ 20-21, 21-22 2,900, 22-23 3,050, 23-24 3,150, 24-25 3,400, 25-26 3,550. ಇದು ಕೇಂದ್ರ ಸರ್ಕಾರ, ಇನ್ಕ್ಲೂಡಿಂಗ್ HNT ಇದು ನಿಗದಿಯಾಗಿದ್ದದು. ಇದು ನೋಡಿ, ಇದು ಎಲ್ಲ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು. ಇದನ್ನು ಕೊಡ್ತಾ ಬಂದಿದ್ದೀವಿ. ಆಮೇಲೆ ಈ ಸಕ್ಕರೆ MSP ನಿಗದಿ ಮಾಡೋರು ಯಾರು? ಸಕ್ಕರೆಗೆ 2019ರಲ್ಲಿ 2019ರಲ್ಲಿ ನಿಗದಿ ಮಾಡಿದ್ದದು 31 ರೂಪಾಯಿ. 1 kg ಸಕ್ಕರೆಗೆ 31 ರೂಪಾಯಿನ ನಿಗದಿ ಮಾಡಿದ್ದದ್ದು, MSP ನಿಗದಿ ಮಾಡಿದ್ದದ್ದು ಕೇಂದ್ರ ಸರ್ಕಾರ.
ನಾವು ಅಧ್ಯಕ್ಷರೇ ಅವಾಗ 2019 ಕೂತ್ಕೊಳ್ಳಿ. ಅಧ್ಯಕ್ಷರೇ ಈಗ ನೀವು ಮಾತಾಡಬೇಡಿ, ನಿಮ್ಗೆ ಜಾಸ್ತಿ ಇದ್ದಂತಲ್ಲ ಮಾತಾಡಬೇಡಿ, ಈಲ್ಡ್ ಆಗಿದೆ ನೀವು ಮಾತಾಡಬೇಡಿ. ಆಯ್ತು, ಬೇಡ, ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಕೂತ್ಕೊಳ್ಳಿ ಆಗುದಿಲ್ಲ. ಈಗ ಆಯ್ತು, ಆಗ್ಲಿಲ್ಲ ಮಾತಾಡಬೇಡಿ. ಈಲ್ಡ್ ಆಗ್ಲಿ ಅಷ್ಟಲ್ಲ, ಮಾತು ಈಲ್ಡ್ ಆಗ್ಲಿಲ್ಲ, ಕೂತ್ಕೊಳ್ಳಿ ನೀವು. ಆಯ್ತು, ಅದನ್ನ ಮಾತಾಡಬೇಡಿ. ಈಗ ಅನ್ ಅಗತ್ಯ ಇಲ್ಲ, ನಿಮ್ಮದು ಮಾತು ಅಗತ್ಯ ಇಲ್ಲ, ಕೂತ್ಕೊಳ್ಳಿ. ಈಗ ಇಲ್ಲಿ ಉತ್ತರ ಕೇಳಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ, ಉತ್ತರ ಆದ ನಂತರ ಕ್ಲಾರಿಫಿಕೇಶನ್ ಕೇಳಿ. ನೀವು ಈಗ ಅದರ ಬಗ್ಗೆ ಪ್ರತಿಯೊಂದು ಕೂಡ ಇದರಿಂದ ಆಗುದಿಲ್ಲ, ನೀವು ಕೂತ್ಕೊಳ್ಳಿ. ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ, ಮತ್ತೆ ಅದು ಕ್ಲಾರಿಫಿಕೇಶನ್ ಕೇಳಿ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, MSP ನಿಗದಿ ಮಾಡೋರು ಸಕ್ಕರೆಗೆ ಕೇಂದ್ರ ಸರ್ಕಾರ 31 ರೂಪಾಯಿ 1 kg ಸಕ್ಕರೆಗೆ ನಿಗದಿ ಮಾಡಿದ್ದು 2019ರಲ್ಲಿ. 6 ವರ್ಷಗಳಾಯಿತು, ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ, ಹೆಚ್ಚು ಮಾಡಿಲ್ಲ. 1 kg ಸಕ್ಕರೆಗೆ ಕನಿಷ್ಠ ಪಕ್ಷ 41 ರೂಪಾಯಿ ಮಾಡಿ ಅಂತೇಳಿ ನಾವು ಪತ್ರ ಬರೆದಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಇವರು ಬರೆದಿದ್ದಾರೆ, ಶಿವಾನಂದ ಅವರು ಸಕ್ಕರೆ ಮಂತ್ರಿಗಳು ಅವರು ಬರೆದಿದ್ದಾರೆ, ನಾನು ಕೂಡ ಬರೆದಿದ್ದೀನಿ, ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ. ಇವತ್ತಿನವರೆಗೂ ಬದಲಾವಣೆ ಮಾಡಿಲ್ಲ, MSP ಬದಲಾವಣೆ ಮಾಡಿಲ್ಲ. ಆಮೇಲೆ ಎಥನಾಲ್ ಹಂಚಿಕೆ ಮಾಡೋರು ಯಾರು? ಅವರೇ, ಕೇಂದ್ರ ಸರ್ಕಾರನೇ. ಕೇಂದ್ರ ಸರ್ಕಾರನೇ ಎಥನಾಲ್ ಹಂಚಿಕೆ ಮಾಡೋರು. ಅದನ್ನೂ ಮಾಡಿಲ್ಲ. ಆಮೇಲೆ ರಫ್ತು ನಿಗದಿ ಮಾಡ್ತಕ್ಕಂಥವ್ರು ಅವರೇನೆ, ಸಕ್ಕರೆ ರಫ್ತು ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರನೇ. ಪ್ರತಿ ವರ್ಷನೂ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಈಗ 21-22ರಲ್ಲಿ 110 ಲಕ್ಷ ಮೆಟ್ರಿಕ್ ಟನ್ ಇದ್ದದ್ದು 22-23ರಲ್ಲಿ 63 ಲಕ್ಷಕ್ಕೆ ಬಂತು. ಆಮೇಲೆ 23-24ರಲ್ಲಿ 1 ಲಕ್ಷಕ್ಕೆ ಬಂತು. ಆಮೇಲೆ 24-25ರಲ್ಲಿ 9 ಲಕ್ಷಕ್ಕೆ ಬಂತು. ಈ ವರ್ಷ 15 ಲಕ್ಷ ಆಗ್ಬೋದು ಅಂತ ಅಂದಾಜಿದೆ. ಯಾರು ಇದನ್ನ ಕೊಡೋರು? ಯಾರು? ಕೇಂದ್ರ ಸರ್ಕಾರ. ಇಷ್ಟೆಲ್ಲ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಲಿಕ್ಕೆ ಯಾರು ಕಾರಣ? ಬರೀ ಉದ್ದುದ್ದ ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದನ್ನೆಲ್ಲ ವೆಚ್ಚ ಮಾಡಲಿ. FRP ಹೆಚ್ಚು ಮಾಡಲಿ, MSP ಹೆಚ್ಚು ಮಾಡಲಿ. ಹಂಚಿಕೆ ಮಾಡೋದನ್ನ ಕರ್ನಾಟಕಕ್ಕೆ ಹಂಚಿಕೆ ಮಾಡಿರೋದ್ರೆ ಎಥನಾಲ್ ಅದನ್ನ ಹೆಚ್ಚಿಗೆ ಮಾಡಲಿ. ಆಮೇಲೆ ರಫ್ತು ಹೆಚ್ಚು ಮಾಡಲಿ. ಆಟೋಮೆಟಿಕ್ ಆಗಿ ರಫ್ತು ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬೆಲೆ ಜಾಸ್ತಿ ಆಗುತ್ತೆ, ಸಕ್ಕರೆ ಬೆಲೆ ಜಾಸ್ತಿ ಆಗುತ್ತೆ, ಇನ್ ಟರ್ನ್ ಕಬ್ಬಿನ ಬೆಲೆ ಜಾಸ್ತಿ ಆಗುತ್ತೆ. ಆದ್ರೆ ಮಾಡಲ್ಲ. ಮೆಕ್ಕೆಜೋಳಕ್ಕೂ ಹಿಂಗೇನೆ. ಮೆಕ್ಕೆಜೋಳದಲ್ಲಿ ನಾನು ಮೆಕ್ಕೆಜೋಳದ್ದು 17 65 ರೂಪಾಯಿ, 100 ರೂಪಾಯಿ ಬ್ಲಡ್ ಮಾಡ್ತಾರೆ. 100 ರೂಪಾಯಿ ಪೆಟ್ರೋಲ್ ಬೆಲೆ ಎಷ್ಟಿದೆ? 100 ರೂಪಾಯಿನ ಆಸುಪಾಸಿನಲ್ಲಿ ಇದೆ. ಎಥನಾಲ್ ಎಷ್ಟು ಬೆಲೆ ಇದೆ? 65ರಿಂದ 70 ರೂಪಾಯಿ ಇದೆ. ಯಾರಿಗೆ ಲಾಭ ಆಗ್ತಾ ಇರೋದು ಇದು? ಅದಾನಿಗೆ, ಅಂಬಾನಿಗೆ ಲಾಭ ಆಗ್ತಾ ಇದೆ. ಇದನ್ನ ಸರಿ ಮಾಡ್ದೇನೆ ಅಲ್ಲೋಗಿ ರಾತ್ರಿ ಹೊತ್ತು ಹೋಗಿ ಮಲಗಳೋದು, ಪಾಲಿಟಿಕ್ಸ್ ಮಾಡೋದ? ಇದರಲ್ಲಿ ಚಳುವಳಿ ಶಮನ ಮಾಡಬೇಕು. ಈಗ ನಾವು 50 ರೂಪಾಯಿ ಕೊಡ್ತಾ ಇರೋದ್ರಿಂದ
300 ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಹೊರೆ ಬೀಳ್ತದೆ. 300 ಕೋಟಿ ತಾನೆ, 300 ಕೋಟಿ ಹೊರೆ ಬೀಳ್ತದೆ. ಶುಗರ್ ಫ್ಯಾಕ್ಟರಿ 300 ಕೋಟಿ ಕೊಡಬೇಕು. ಒಟ್ಟು 100 ರೂಪಾಯಿನ ನಾವು ಹೆಚ್ಚು ಮಾಡಿದ್ರಿಂದ ಚಳುವಳಿ ವಾಪಸ್ ತಗೊಂಡ್ರು, ಪ್ರತಿಭಟನೆ ವಾಪಸ್ ತಗೊಂಡ್ರು. ನೀವು FRPನೇ ಜಾಸ್ತಿ ಮಾಡಿದ್ರೆ ನೋಡಿ 3,400 ರೂಪಾಯಿ 24-25 ಅದು HNT ಸೇರಿ 3,550 ರೂಪಾಯಿ. ಇನ್ಕ್ಲೂಡಿಂಗ್ HNT 3,550 ರೂಪಾಯಿ. 10.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಅದಾಯಿತು. ಆಮೇಲೆ ಮೆಕ್ಕೆಜೋಳ 54.5 ಲಕ್ಷ ಹೆಕ್ಟೇರ್ನಲ್ಲಿ ಇಳುವರಿ ಆಗಿರೋದು 54 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ. 17.47 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರ್ತಕ್ಕಂಥದ್ದು. ಈ ಸಾರಿ ಮಳೆ ಜಾಸ್ತಿ ಆಯಿತು, ಕಬ್ಬು ಬೆಳೆದು ಬಿಟ್ರು, ಮೆಕ್ಕೆಜೋಳ ಬೆಳೆದರು, ಮತ್ತೆ ತೊಗರಿ ಬೆಳೆದರು, ಹೆಸರು ಬೆಳೆದರು. ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ರು. ಮೆಕ್ಕೆಜೋಳದ್ದು ಕೂಡ ಇತ್ಯರ್ಥ ಮಾಡಿದ್ದೀನಿ ಕೂತ್ಕೊಂಡು. ಒಂದಿನ ಇಡೀ ದಿನ ಎಲ್ಲ ಕೂತ್ಕೊಂಡು HK ಪಾಟೀಲ್ರು ಕೂಡ ಇದ್ದರು, ಆಮೇಲೆ ನಮ್ಮ ಕೃಷಿ ಸಚಿವರು ಇದ್ದರು, ಚೀಫ್ ಸೆಕ್ರೆಟರಿ ಇದ್ದರು, ಆಮೇಲೆ ಇನ್ಯಾರು ಮಂತ್ರಿಗಳಿದ್ದವರು, ಶಿವಾನಂದ ಪಾಟೀಲರು, ತಿಮ್ಮಾಪುರು ಅವರೆಲ್ಲ ಇದ್ದರು. ಅದನ್ನು ಅದನ್ನು ಮಾಡಿದ್ದೀವಿ. ಈಗ ಚಳುವಳಿಗಳಿಲ್ಲ. ಯಾವುದೇ ಆಗಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತೇಳಿ ಅದನ್ನು ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಬಟ್ ಸಮಾನತೆ ಬರಬೇಕು. ಯಾವ ರಾಜ್ಯ, ಯಾವ ಜಿಲ್ಲೆ ಆಗಲಿ, ಯಾವ ತಾಲೂಕಾಗಲಿ ಅಸಮಾನತೆಯಿಂದ ಕೂಡಿರಬಾರ್ದು. ಉತ್ತರ ಭಾಗದಲ್ಲಿ ಬೆಳೀಲಿ, ದಕ್ಷಿಣ ಭಾಗದಲ್ಲಿ ಬೆಳೀಲಿ, ಯಾವುದೇ ಭಾಗದಲ್ಲಿ ಬೆಳೆದರೂ ಕೂಡ ಅವರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಕ್ಕಂಥದ್ದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಕಬ್ಬಿನ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ. ಮತ್ತು ಮೆಕ್ಕೆಜೋಳ ಸಮಸ್ಯೆನೂ ಕೂಡ ಬಗೆಹರಿಸಿದ್ದೀವಿ. ತೊಗರಿನೂ ಕೂಡ ಅದು ಆರ್ಡರ್ಸ್ ಆಗಿದೆ. ಈಗ ನಿನ್ನೆ ಆರ್ಡರ್ಸ್ ಆಗಿದೆ. ಖರೀದಿ ಕೇಂದ್ರಗಳನ್ನು ತೆಗಿಲಿಕ್ಕೆ ಮಾಡಿದ್ದೀವಿ. ಮತ್ತು ಕೇಂದ್ರದ ಈಗ MSP ನಿಗದಿ ಮಾಡಿದ ಮೇಲೆ ಕೊಂಡ್ಕೊಳ್ಳೋರು ಯಾರು? ಅವರೇ ಮಾಡಬೇಕಲ್ವಾ? ಅನೇಕ MSPಗಳನ್ನು ನಿಗದಿ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಕೊಂಡ್ಕೊಳ್ಳೋರು ಅವರೇ ಮಾಡಬೇಕಲ್ವಾ? ಕೊಂಡ್ಕೊಳ್ಳಲ್ಲ. ಮೆಕ್ಕೆಜೋಳ ಕೊಂಡ್ಕೊಳ್ಳಲ್ಲ. ಮೆಕ್ಕೆಜೋಳ TDSನಲ್ಲಿ ಮಾಡಬೇಕು, ತಗೊಳ್ಬೇಕು, ಮಾರಾಟ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಪರ್ಮಿಷನ್ ಕೊಡಲ್ಲ. ಕೇಂದ್ರ ಸರ್ಕಾರದವರು ಈಗ ನೋಡಿ, ಮಾನ್ಯ ಅಧ್ಯಕ್ಷರೇ, ಈಗ ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂತಂದರೆ, ಕೇಂದ್ರ ಸರ್ಕಾರದವರು ಅಸಹಕಾರ ಶುರುವಾಗ್ಬಿಟ್ಟಿದೆ. ನಮಗೆ ನ್ಯಾಯಯುತವಾಗಿ ಕೊಡಬೇಕಾದ ದುಡ್ಡು ಕೂಡ ಕೊಡಲ್ಲ. ಈಗ ನೋಡಿ, ಜಲಜೀವನ್ ಮಿಷನ್ JJM ಅದರಲ್ಲಿ 13,000 ಕೋಟಿ ಬರಬೇಕು.
ಹೋದ ವರ್ಷದಿಂದ ಕೊಟ್ಟಿಲ್ಲ, ಹೋದ ವರ್ಷನೂ ಕೊಡಲಿಲ್ಲ, ಈ ವರ್ಷನೂ ಕೊಟ್ಟಿಲ್ಲ. ನೋಡಿ, ಎಥನಾಲ್ ಈಗ ಬೇರೆ ರಾಜ್ಯಗಳಿಗೆ ಹೆಂಗೆ ಹಂಚಿಕೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಗುಜರಾತ್ನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು 1,00,000 ಹೆಕ್ಟೇರ್ಗಳಲ್ಲಿ 1,83,000. ಉತ್ಪಾದನೆ 3,29,000. ಅಲ್ಲಿ ಎಥನಾಲ್ ಹಂಚಿಕೆ ಮಾಡಿರೋದು ಕೋಟಿ ಲೀಟರ್ಗಳಲ್ಲಿ, ಕೋಟಿ 27.30. 27.30. ಅವ್ರು ಬೆಳೀತಾ ಇರೋದು ಎಷ್ಟಪ್ಪ ಅಂತಂದ್ರೆ 1,83,000 ಹೆಕ್ಟೇರ್ನಲ್ಲಿ. ಅದೇ ಹರಿಯಾಣದಲ್ಲಿ 0.5 ಹೆಕ್ಟೇರ್ನಲ್ಲಿ ಬೆಳೀತಾರೆ.